ಒಟ್ಟು ಪೇಮೆಂಟ್ ಸಿಗ್ತಲ್ಲ 70%, 75% ಅದಾವ. ಹೆಚ್ಚು ಕಡಿಮೆ ನಮ್ಮ ಬಾತ್ರಿ ಪ್ರಕಾರ 80% ಆದ್ರೂ ಆಗ್ಬಹುದು. 80% ಸೀಟ್ ಕೊಟ್ಟಾರ ಅಂತ ಹೇಳ್ತಾರೆ. ಕೊಟ್ಟಿರ್ಬೇಕು, ಯಾಕಂದ್ರೆ ಅದು ಇದು ಇತ್ತಲ್ಲ, ಒಮ್ಮೆ ವಿಧಾನಸೌಧ ತುಳಸಿಗಿದ್ವಲ್ಲ ಅಂತ ರಗಡದ ಹುಡುಗರ ಜೈಲಿಂದ ಬಂದವ್ರು. ಅಲ್ಲ, ಅದು ಇವನ್ ಹಾಕೊಂಡು ನಾಗೇಂದ್ರ ಕೊಟ್ರು ನೋಡ್ರಿ. ಏನಿದು ದುರಂತಪ್ಪ. ನಾಗೇಂದ್ರಗ ಅಲ್ರಿ ಕೇಸ್ ಐತೆ, ಇನ್ನೊಂದು ನಿರ್ದೋಷ ಇಲ್ಲ, ಬರೀ ಜಾಮೀನ್ ಐತೆ. ಹಂಗ್ರಿ ಇದನ್ನ ಏನಂತ ನಾವು ಪಾರ್ಟಿಗೆ ಎದುರಿಸೋದು ಹೇಳಿ, ಪಾರ್ಟಿ ಏನಂತ ಎದುರಿಸೋಕ ನಾವು? ಹೆಚ್ಚಿಗೆ ಬಲ್ರಿ ಏನ್ ತಪ್ಪ ಮಾಡ್ಯಾರ ಪಾಪ. ಬಾಳ ಇವ್ರು ಕೇಳಿ ರೊಕ್ಕ ಕೊಟ್ಟಿರಕ್ಕಿಲ್ಲ. ನನ್ನ ಇಮೇಜು, ಪಾರ್ಟಿ ಇಮೇಜು ಯಾವ ಖಾತೆ ಕೊಟ್ಟರು ಸಮರ್ಥರಾಗಿ ನಿರ್ವಹಣೆ ಮಾಡ್ಯಾರ. ನೀರಾವರಿ ಅಸೆಂಬ್ಲಿಗದು ಉತ್ತರ ಹೆಂಗ್ ಕೊಡ್ತಿಲ್ಲ ಅಂದ್ರೆ ಸ್ಮೂತ್ ಯಾವ ಸುನೀಲ್ ಕನ್ನುಗಳು ಯಾರ? ಸುನೀಲ್ ಕನ್ನುಗಳು ಯಾರ? ಸುನೀಲ್ ಕನ್ನುಗಳು ಅಂತ ಯಾವ್ದೋ ಇವ ಸ್ವಲ್ಪ ಅವನ್ ರಿಪೋರ್ಟ್ ಹಚ್ಚಲ್ಲ. ಅವನ್ದೇನ್ ರಿಪೋರ್ಟ್? ಈಗ ಇದು ಒಂದ್ ನಮೂನೆ ಹುಚ್ಚಿದ್ದಾದ್ರೆ ಮೇಲೆ ರೊಕ್ಕ ತಗೊಂಡ್ರೆಲ್ಲ ಬರ್ತಾರ. ಮತ್ತ ಅವನೊಂದು ಮತ್ತೆ ಇನ್ನೊಂದು ಅವು ಅದಾವಲ್ಲ, ನಾ ಹಿಂದಕ್ಕೊಮ್ಮೆ ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಕೆಲಸ ಮಾಡ್ತಾನಂತ ಹೇಳಿ ಎಚ್ ಕೆ ಪಾಟೀಲ್ ಸಂಬಂಧ ವೇಣುಗೋಪಾಲ್ ಮುಂದೆ ಹೇಳಿದ್ರ ನಾವು ಹೈಕಮಾಂಡ್ ಅವ್ರು ಪ್ರಾಮಾಣಿಕ ಆಗಿರಂತ ಹೇಳಿದೀವನ ಅಂತ ಕೇಳಿದ್ ನನಗವ. ಆರ್ ಪಾಟೀಲ, ಎನ್ ಸಿಗೇರಿ, ನಾನು, ಚಕ್ಕಪ್ಪನವರ ಏನ್ರಿ 5-6 ಮಂದಿ ಇದೀವಿ. ನಾನು ಮಾತಾಡಕ್ಕೆ ಚಂದ್ರ ಮಾತಾಡಿದೆ ಮಿನಿಸ್ಟ್ರಿ ಸಂಬಂಧ. ಈಗ ಹಿಂದ ಅವಾಗ ಸಿದ್ದರಾಮಯ್ಯನವ್ರ 13 ಕಾವಕ್ಕಿಂತ ಮುಂಚೆ ಮಿಶ್ರ ಗೌರ್ಮೆಂಟ್ ಪ್ರಾಮಾಣಿಕ ಆಗಂತ ಯಾರು ಅಂದಿದ್ರು ಅನ್ನವ. ಇದಕ್ಕೇನು ಉತ್ತರ ಕೊಡ್ತೀರಿ ಹೇಳ್ರಿ? ನೀನು ಪಟ್ಟಿಂಗ್ ಆಗಂತ ಹೇಳಿದ್ವಿ ನಾವು, ನೀನ್ ಯಾಕೆ ಗ್ರಹಿಸ್ತಾ ಇದ್ದಂಗೆ ನಿಮ್ದೊಂದು ಆಗಿದ್ದು ನನಗೆ ನಿಮ್ದೊಂದು ಅವ್ರದೊಂದು ನನಗಷ್ಟೇ. ನಮ್ಗ ಕೋಟ ಇತ್ತಲ್ಲ, ನಾ ಏನ್ ಹೇಳ್ತಿದ್ದೆ, ಫೀಡ್ ಮಾಡ್ತಿದ್ದೆ ನಾನು. ಉತ್ತರ ಕರ್ನಾಟಕದಾಗ ನಮ್ ಮಾತ್ರ ಸೀಟ್ ಇಲ್ಲ, ಎಕ್ಸ್ಪೀರಿಯನ್ಸು ಮತ್ತ ಸಂಘಟನೆ ಮಾಡ್ಯಾನ. ಒಂದೊಂದು ಕಷ್ಟ ನಮಗೈತಿ, ಅವ್ರೇನು ಅವ್ರ ಜಾತ್ರೆ ಮಾಡ್ಕೊಂಡು ಹೋಗ್ಬಿಡ್ತಾರ. ಬಾಯ್ ರೋಡ್ ಹೊಂಟ್ರಿನ? ರೋಡ್ ಹೊಂಟಿದ್ರಿ ಇರ್ತಿರಲ್ಲ ಅಲ್ಲೇ? ಇರ್ತೀನಿ, 4-5 ದಿವಸ ಅವ್ರು ಏನು ನಾಯಕ ಬಂದಿದ್ರು ಮೊನ್ನೆ ಬಿಡಿದಪ್ಪ. ಅಯ್ಯೋ ಮಂತ್ರಿ ನಾವು ಹೊರಗೆ ಅಡ್ಡಾಡೋದು ಬಿಡುವಂಗಿಲ್ಲ. ಬರ್ರಿ ಮೀಟಿಂಗ್ ಗಿಟಿಂಗ್ ತಪ್ಪಿಸ್ರಿ ಎಲ್ಲ ಬರ್ತೀವಿ. ಬೇರೆ ಮುದುಗಟ್ಟೆ ಜಿಲ್ಲಾತ್ ಹೇಳ್ಬೇಕಂತೆ. ಜಿಲ್ಲಾತ್ ಅಲ್ಲೇ ತೀರ್ಮಾನ ಮಾಡ್ರಿ. ಮಿನಿಸ್ಟ್ರಿ ಮಾಡ್ತೇನೆ ಹೇಳ್ರಿ, ಮಿನಿಸ್ಟ್ರಿ ಮಾಡಿದ್ರಿ ಸರ್. ನೋಡ್ರಿ, ಅದನ್ನ ನೋಡ್ಬೇಕಿಲ್ಲ ನಾವು ಕಣ್ಣೀಲಿ. ಯಾರು ನೋಡ್ತಾರಪ್ಪ? ಇನ್ನೇನು ಟೀಚರ್ ಸೆಟ್ಟಿಗೆ ಮಾಡಿದ್ರೆ ಸೌದಿ ಮಾಡತ್ತೀವಿ. ಏನು ಬರೋಬರೇ ಬರೋದಲ್ರಿ ಅಲ್ಲ ಮಾಡಿದ್ರೆ ಅವರೇ ಮಾಡಲ್ಲ. ನಾವು ಒಟ್ಟು ಬರ್ದು ಕೊಟ್ಟೆ ಹೋಗಪ್ಪ ಅಂದ್ರೆ ಹೋಗ್ಬೇಕು. ಮಾಡಿದ್ರೆ ಏನ್ ಮಾಡಕ್ ಆಗುದಿಲ್ಲ. ಅಲ್ಲಿ ಹಾಕೊಂಡು ಮಾಡ್ತಾನ ಸ್ವಲ್ಪ ಒಬ್ಬರೇ MLA ಯಾವತ್ತು ಚಲೋ 4 ಮಂದಿ MLA ಬರ್ದು ಕೊಡ್ತೇನೆ. ಸಾಕಾಗತ್ತೆ. ನಾವು ಪ್ರಸಾದ್ ಮಾತಾಡೋದು, ಶಿವಕುಮಾರ್ ಮಾತಾಡೋದು ನಾವು ಮಾಡ್ತೀವಿ. ಶಿವಕುಮಾರ್ ಯಾಕಂದ್ರೆ ಶಿವಕುಮಾರ್ ಹಾಕ್ತೇನೆ ಹೇಳ್ತೇನೆ. ನೀವು ಹೊರಗೆ ಕೊಡೋದು ಮಾಡ್ಬೇಡಿ ಮೊದಲು. ಯಾಕಂದ್ರೆ ಈಗ ಅಗತ್ಯ ಪ್ರಚಾರ ಸಹಿ ಮಾಡಿದ್ದೇನೆ. ಹೌದ್ರೆ ಯಾಕೆ
ನಾಡದ್ ಬಿಡ್ತೀನಿ. ಅವ್ರ ಒಳ್ಳೆ ತಾರೀಕಿಗೆ ಬಿಟ್ಟೈತೆ ನಮ್ಮ ಅಂತ ಹೇಳಿದ ಅದನ್ನ ಮುಟ್ಟಿಸುತ್ತೆ. ಮುಟ್ಟಿ ಆಮೇಲೆ ಬರೋರಿಲ್ಲಿ ಅವನಿಗೆ ಹೋಗ್ತಾ ಇಲ್ಲ. ಯಾಕೆ ಬರೋದು ಹಾಕೊಳ್ತೀನಿ ಆ ರೀತಿ ಮಾಡೋದ್ ನಾವೇ ಇದರಲ್ಲಿ ಹೋಗ್ಬೇಕು. ಬನ್ನಿ ಮುದ್ದೆ. ಓಕೆ ಓಕೆ.